Good morning to all. Welcome to my YouTube channel. Dear students, in this video, I am going to explain the 2017 question paper problem relating to amalgamation of companies, which is the topic of Corporate Accounting 2nd 4th semester BCom, Tumkur University. Now, let's begin the problem. Yes. A question paper 2017 ಕಾರ್ಪೊರೇಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ಅಮಾಲ್ಗಮೇಷನ್ ಆಫ್ ಕಂಪನೀಸ್ದು ಕ್ವಶನ್ ಪೇಪರನ್ನು ನಾನು ಇಲ್ಲಿ ಸ್ಕ್ಯಾನ್ ಮಾಡಿ ಹಾಕಿದ್ದೀನಿ ನೋಡಿ. ಆ ಕ್ವಶನ್ ಪೇಪರ್ ಏನಿದೆ ಅಂತೇಳಿ ನೋಡೋಣ. ಕ್ವಶನ್ ಏನಿದೆ ಅಂತೇಳಿ ನೋಡೋಣ. ಆನ್ 1/1/2016 A Limited and B Limited were amalgamated into ABC Limited on the basis of the following balance sheet. ಇಲ್ಲಿ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ಮತ್ತು ಎ ಲಿಮಿಟೆಡ್ ಬಿ ಲಿಮಿಟೆಡ್ ಎಷ್ಟೆಷ್ಟು ಅಮೌಂಟ್ ಇದೆ ಅಂತೇಳಿ ಕೊಟ್ಟಿದ್ದಾರೆ. ದೆನ್ ಅಸೆಟ್ಸ್ ಮತ್ತು ಎ ಲಿಮಿಟೆಡ್ ಬಿ ಲಿಮಿಟೆಡ್ ಇಲ್ಲೂ ಸಹ ಎಷ್ಟು ಅಮೌಂಟ್ ಇದೆ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್ ಇವೆರಡು ವೆಂಡಾರ್ ಕಂಪನಿ ಆಗುತ್ತೆ. ದೇ ಆರ್ ಅಮಾಲ್ಗಮೇಟೆಡ್ ಇಂಟು ಎ ಬಿ ಸಿ ಲಿಮಿಟೆಡ್. ಸೊ ಎ ಬಿ ಸಿ ಲಿಮಿಟೆಡ್ ಇಸ್ ದಿ ಪರ್ಚೇಸಿಂಗ್ ಕಂಪನಿ ಆಗುತ್ತೆ. ಸೊ ಲಯಬಿಲಿಟೀಸ್ ಏನು ಕೊಟ್ಟಿದ್ದಾರೆ ಅಂದರೆ ಪೇಡ್ ಅಪ್ ಕ್ಯಾಪಿಟಲ್ 4,48,000, ದೆನ್ 3,50,000, ದೆನ್ ಕ್ರೆಡಿಟಾರ್ಸ್ 10,000 ಮತ್ತು 12,000 ಇದೆ. ಅದೇ ಥರ ರಿಸರ್ವ್ 16,000, ದೆನ್ 24,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 22,000 ಆ್ಯಂಡ್ 8,000 ಇದೆ. ದೆನ್ ಅಸೆಟ್ಸ್ ಇವ್ರದ್ದು ಗುಡ್ ವಿಲ್ 1,60,000, ದೆನ್ 64,000. ಬಿಲ್ಡಿಂಗ್ then 1 lakh, then 1,20,000 ಇದೆ. then plant 82,000, 20,000. stock 84,000, 66,000. debtors 46,000, 80,000. then cash 24,000 and 44,000 ಇದೆ. so total 4,96,000 A limited, then B limited 3,94,000 ಬರುತ್ತೆ. ನಿಮ್ಮ ಎಕ್ಸಾಮಲ್ಲಿ ಇದು ವರ್ಟಿಕಲ್ ಫಾರ್ಮೇಟಲ್ಲಿ ಇರುತ್ತೆ, ಇಲ್ಲಾದರೆ ಹಾರಿಸಾಂಟಲಲ್ಲಿದೆ. ಯಾಕೆಂದರೆ ಇದು 2017 ಆದ್ದರಿಂದ ಲಾಸ್ಟ್ ಇಯರಿಂದನೂ ಬಿಫೋರ್ ಲಾಸ್ಟ್ ಇಯರಿಂದನೂ ನಿಮಗೆ ಇದು ಜಸ್ಟ್ ಇದು ಹಾರಿಸಾಂಟಲ್ ಇರೋದನ್ನು ವರ್ಟಿಕಲಲ್ಲಿ ಬಂದಿರುತ್ತೆ ಅಷ್ಟೇ ನಿಮಗದು. ದೆನ್ ಇದಕ್ಕೆ ರಿಲೇಟೆಡ್ ಆಗಿರೋ ಅಡಿಷನಲ್ ಇನ್ಫಾರ್ಮೇಷನ್ ಏನು ಅಡಿಷನಲ್ ಪರ್ಟಿಕ್ಯುಲರ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಬಿಲ್ಡಿಂಗ್ಸ್ ಆಫ್ ಬೋತ್ ಕಂಪನೀಸ್ ಟು ಬಿ ರಿಟರ್ನ್ ಡೌನ್ ಬೈ 10%. ನೋಡಿ ಬಿಲ್ಡಿಂಗ್ಸ್ ಏನಿದೆ ಎರಡೂ ಸಹ ಡಿಪ್ರಿಷಿಯೇಟ್ ಆಗಿದೆ. ರಿಟರ್ನ್ ಡೌನ್ 10% ಡಿಪ್ರಿಷಿಯೇಟ್ ಆಗಿದೆ. ಪ್ರೊವೈಡ್ 5% RBD ಆನ್ ಡೆಟಾರ್ಸ್ ಆಫ್ ಬೋತ್ ದ ಕಂಪನೀಸ್. ಸೊ ಎರಡು ಕಂಪನಿಯಲ್ಲಿರ್ತಕ್ಕಂಥ ಏನು ಡೆಟಾರ್ಸ್ ಮೇಲೆ RBDಯನ್ನು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 5% ಕೊಡಿ ಅಂತ ಹೇಳಿದ್ದಾರೆ. ಎ ಬಿ ಸಿ ಲಿಮಿಟೆಡ್ ಅಗ್ರೀಸ್ ಟು ಟೇಕ್ ಓವರ್ ದ ರಿಮೈನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಟ್ ಬುಕ್ ವ್ಯಾಲ್ಯೂಸ್. ನೋಡಿ ಬೇರೆ ರಿಮೈನಿಂಗ್ ಏನಿದೆ ಅಸೆಟ್ಸ್ ಲಯಬಿಲಿಟೀಸನ್ನು ಬುಕ್ ವ್ಯಾಲ್ಯೂನಲ್ಲಿ ಇವರು ತಗೊಂಡೋಗಿದ್ದಾರೆ. Then the entire amount of purchase consideration was discharged by allotment of equity shares in ABC Limited. The entire amount ಅನ್ನು ಈಕ್ವಿಟಿ ಅಂದರೆ ಇಲ್ಲಿ ಏನಿದೆ ಪರ್ಚೇಸ್ ಕನ್ಸಿಡರೇಷನನ್ನು ಅವರು ಈಕ್ವಿಟಿ ಶೇರನ್ನು ಕೊಡೋದ್ರ ಮುಖಾಂತರವಾಗಿ ಡಿಸ್ಚಾರ್ಜ್ ಮಾಡಿದ್ದಾರೆ. ದೆನ್ ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 3 years ಪರ್ಚೇಸ್ ಆಫ್ ಪಾಸ್ಟ್ 2 years ಅವರೇಜ್ ಪ್ರಾಫಿಟ್ಸ್. ದೆನ್ ದ ಪ್ರಾಫಿಟ್ಸ್ ಫರ್ ನೋಡಿ ಇಲ್ಲೇನು ಹೇಳಿದ್ದಾರೆ ಅಂದರೆ ಗುಡ್ ವಿಲ್ ಅನ್ನು ಯಾವ ರೀತಿ ವ್ಯಾಲ್ಯೂ ಮಾಡಿದ್ದಾರೆ ಅಂದರೆ 3 years ಪರ್ಚೇಸ್ ಆಫ್ ಪಾಸ್ಟ್ 2 years ಅವರೇಜ್ ಪ್ರಾಫಿಟ್. ಲಾಸ್ಟ್ ಇಯರ್ 2 years ಅವರೇಜ್ ಪ್ರಾಫಿಟನ್ನು ತೊಗೊಂಡು ಅದನ್ನು 3 yearsಯಿಂದ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರಾಫಿಟ್ಸ್ ಏನಿದೆ ಕೊಟ್ಟಿದ್ದಾರೆ. ಎ ಲಿಮಿಟೆಡ್ 31/12/2015ಗೆ 26,000 ಇದೆ. 31/12/2016ಗೆ 36,000 ಇದೆ. ಅದೇ ಥರ ಬಿ ಲಿಮಿಟೆಡ್ 8,000 ಮತ್ತು 12,000 ಇದೆ. ಸೊ ನೆಕ್ಸ್ಟು ಇಲ್ಲೇನು ಹೇಳ್ತಾರೆ ಅಂದರೆ ಪ್ರಿಪೇರ್ ನೆಸಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್ ಆ್ಯಂಡ್ ಗಿವ್ ದಿ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಆಫ್ ಎ ಬಿ ಸಿ ಲಿಮಿಟೆಡ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲೇನು ಕೇಳಿದ್ದಾರೆ ಈ ಪ್ರಾಬ್ಲಮಲ್ಲಿ ಅಂದರೆ ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ ಬೋತ್ ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡಲ್ಲಿ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಪಾರ್ಟ್ 4ಅಲ್ಲಿ ಯಾವ್ಯಾವ ಲೆಡ್ಜರ್ ಅಕೌಂಟ್ಸ್ ಬರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ ನೀವೇನಾದರೂ ಅದನ್ನು ರೆಫರ್ ಮಾಡದೇ ಇದ್ದರೆ ಆ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಪಾರ್ಟ್ 4 ಒಂದ್ಸತಿ ರೆಫರ್ ಮಾಡಿ ನಿಮ್ಗೆ ಯಾವ್ಯಾವ ಲೆಡ್ಜರ್ ಅಕೌಂಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ. ಸೊ ಇಲ್ಲಿ
ಸೊ ಇಲ್ಲಿ ನೆಸೆಸರಿ ಲೆಜರ್ ಅಕೌಂಟ್ಸ್ ಅಂತ ಹೇಳಿದ್ದಾರೆ. ನಿಮಗೆ ಆಗಲೇ ಹೇಳ್ದಂಗೆ ಅವರು ಲೆಜರ್ ಅಕೌಂಟ್ಸ್ ಕೇಳಿದ್ರು ನಾವು ಫಸ್ಟು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಹಾಗಾಗಿ ಫಸ್ಟ್ ನಾವು ಇದರಲ್ಲಿ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಇಲ್ಲಿ ಗುಡ್ವಿಲ್ ಏನಿದೆ ನೋಡಿ, ಪ್ರಾಬ್ಲಮಲ್ಲಿ ಗುಡ್ವಿಲ್ ಏನು ಹೇಳ್ತಾರೆ ಅವರು, ಗುಡ್ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 3 years ಪರ್ಚೇಸ್ ಆಫ್ ಪಾಸ್ಟ್ 2 years ಅವರೇಜ್ ಪ್ರಾಫಿಟ್ಸ್ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಫಸ್ಟ್ ಇಲ್ಲೇನು ಮಾಡಿ, ಗುಡ್ವಿಲ್ಲನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಲ್ಲ ಅಸೆಟ್ಸಿನ ಅಮೌಂಟ್ ಎಷ್ಟು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಗುಡ್ವಿಲ್ ಅನ್ನೋದನ್ನ ಇವರು ಇಲ್ಲಿ ಏನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ ಇಲ್ಲಿ ಏನು ಹೇಳ್ತಾರೆ ಅವರು, ಗುಡ್ವಿಲ್ಲನ್ನು ಯಾವ ರೀತಿ ವ್ಯಾಲ್ಯೂ ಮಾಡಿ ಅಂತ ಹೇಳಿದ್ದಾರೆ. ವ್ಯಾಲ್ಯೂಡ್ ಅಟ್ 3 years ಪರ್ಚೇಸ್ ಅಂತ ಹೇಳ್ತಾರೆ. ಸೊ 3 years ಪರ್ಚೇಸ್ ಆಫ್ ಪಾಸ್ಟ್ 2 years ಪ್ರಾಫಿಟ್ ಅವರೇಜ್ ಪ್ರಾಫಿಟ್ಸ್ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ನೋಡಿ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಲ್ಲಿ ಏನೇನು ಪ್ರಾಫಿಟ್ಸ್ ಕೊಟ್ಟಿದ್ದಾರೆ ತಗೊಳ್ಳಿ ಇಲ್ಲಿ. ಸೊ ಇಲ್ಲೇನು ಹೇಳ್ತಾರೆ ನೋಡಿ, ಎ ಲಿಮಿಟೆಡ್ 31/12/2015 26,000 ಇದೆ, ಮತ್ತು 31/12/2016 36,000 ಇದೆ. ಸೊ ನಾನು ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ. ಎ ಲಿಮಿಟೆಡ್ ಪ್ರಾಫಿಟ್ಸ್ 26,015 ಇತ್ತು, 16 36,000 ಇದೆ. ಅದೇ ಥರ ಬಿ ಲಿಮಿಟೆಡ್ದು 8,000 ನೋಡಿ, ಇಲ್ಲಿ ಬಿ ಲಿಮಿಟೆಡ್ ಏನಿದೆ, ಸೊ 8,015 ಇದೆ, ಮತ್ತು 16 12,000 ಇದೆ. ಸೊ ಅದನ್ನೇ ನಾನು ಇಲ್ಲಿ ಅಮೌಂಟನ್ನು ತೊಗೊಂಡೆ. ಸೊ ಈಗ ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳಿ. 2 years ಪರ್ಚೇಸ್ ಅಂತ ಹೇಳಿ 2 years ಅವರೇಜ್ ಪ್ರಾಫಿಟ್ ಅಂತ ಹೇಳಿರೋದ್ರಿಂದ ಅವೆರಡು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿಗೆ 62,000 ಬರುತ್ತೆ ಎ ಲಿಮಿಟೆಡ್ದು. ಬಿ ಲಿಮಿಟೆಡ್ದು ಅಷ್ಟೇ ಅದೇ ಥರ 8,000 ಮತ್ತು 12,000 ಎರಡು ಆ್ಯಡ್ ಮಾಡ್ಕೊಳ್ಳಿ, 20,000 ಆಗುತ್ತೆ. ಇಲ್ಲಿ ಅವರೇಜ್ ಪ್ರಾಫಿಟ್ಸ್, ಸೊ ಅವರೇಜ್ ಪ್ರಾಫಿಟ್ಸ್ ಅಲ್ಲಿಗೆ ಏನು 62 years ಪ್ರಾಫಿಟ್ ತೊಗೊಂಡಿರೋದ್ರಿಂದ ಅಲ್ಲಿಗೆ 62,000 ಡಿವೈಡೆಡ್ ಬೈ 2 years ಅಲ್ಲಿಗೆ ಡಿವೈಡ್ ಮಾಡಿದ್ರೆ 31,000 ಬರುತ್ತೆ. ಸೊ ನೆಕ್ಸ್ಟ್ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅವ್ರೇನು ಹೇಳಿದ್ದಾರೆ ನಿಮಗೆ, 3 years ಪರ್ಚೇಸ್ ಅಂತ ಹೇಳ್ತಾರೆ. 3 years ಪರ್ಚೇಸ್ ಆಫ್ ಪಾಸ್ಟ್ 2 years ಅವರೇಜ್ ಪ್ರಾಫಿಟ್. ಹಾಗಾಗಿ ನಾವಿಲ್ಲೇನು ಮಾಡಿದೆ, 2 years ಅವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಅದು 31,000 ಬಂತು. ಅದನ್ನು ನಾನು ಇಲ್ಲಿ 3 years ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಯಾಕೆಂದರೆ 3 years ಪರ್ಚೇಸ್ ಅಂತ ಹೇಳಿರೋದ್ರಿಂದ ಅವರು. ಸೊ 3 years ಇಂದ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲಿಗೆ 31,000 ಇಂಟು 3 years 93,000, ದೆನ್ 10,000 ಇಂಟು 3 years 30,000. ಅಂದರೆ ಇಲ್ಲೂ ಅಷ್ಟೇ ನೋಡಿ, ಬಿ ಲಿಮಿಟೆಡ್ದು ಏನಿದೆ ಅವ್ರು ಕೊಟ್ಟಿರೋ ಪ್ರಾಫಿಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟು 20,000 ಆಯಿತು. ಸೊ ಅವರೇಜ್ ಪ್ರಾಫಿಟ್ ಅಂದಾಗ 20,000 ಡಿವೈಡೆಡ್ ಬೈ 2 ಮಾಡ್ಕೊತೀನಿ, ಅಲ್ಲಿಗೆ 10,000 ಆಯಿತು. ಬಟ್ ಇಲ್ಲಿ ಅಗೈನ್ 3 years ಪರ್ಚೇಸ್ ಅಂತ ಹೇಳಿದ್ದಾರೆ ಅವರು. ಸೊ 3 years ಪರ್ಚೇಸ್ ಅಂತ ಹೇಳಿರೋದ್ರಿಂದ ಏನು 10,000 ಅವರೇಜ್ ಪ್ರಾಫಿಟ್ ಬಂತು, 10,000 ಇಂಟು 3 years ಅಲ್ಲಿಗೆ ಟೋಟಲ್ 30,000 ಆಯಿತು. ಅಲ್ಲಿಗೆ ಗುಡ್ವಿಲ್ ನಾವು ತೊಗೋಬೇಕಾದ್ರೆ ಎಷ್ಟು ತೊಗೋಬೇಕು ಅಂದರೆ 93,000 ಎ ಲಿಮಿಟೆಡ್ದು ಮತ್ತು ಬಿ ಲಿಮಿಟೆಡ್ದು 30,000 ತೊಗೋಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಇದು ಅಗ್ರೀಡ್ ವ್ಯಾಲ್ಯೂಸ್ ಅಂತೇಳಿ ಇದನ್ನು ಅಗ್ರೀಡ್ ವ್ಯಾಲ್ಯೂಸ್ ಆಗುತ್ತೆ. ಇದು ನಾವಿಲ್ಲಿ ಓಪನಿಂಗ್ ಎಂಟ್ರೀಸನ್ನು ಮಾಡಬೇಕಾದ್ರೆ ಈ ಅಮೌಂಟ್ಸನ್ನು ತೊಗೋಬೇಕಾಗುತ್ತೆ ನಾವು. ಸೊ ನೆಕ್ಸ್ಟ್ ಈಗ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನನ್ನು ಈಗ ಕ್ಯಾಲ್ಕುಲೇಟ್ ಮಾಡೋಣ. ಮತ್ತು ಈಗ ನಾನು ಏನು ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಿದೆ, ಆ ಗುಡ್ವಿಲ್ಲನ್ನು ಮೇಯ್ನಾಗಿ ನಾವಿಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾದ್ರೆ ತೊಗೊತೀವಿ. ಮತ್ತು ಎಗೈನ್ ಸೇಮ್ ಅಮೌಂಟನ್ನು ಓಪನಿಂಗ್ ಎಂಟ್ರೀಸನ್ನು ಮಾಡಬೇಕಾದ್ರೂ ಸಹ ತೊಗೊತೀವಿ ನಾವು ಅದನ್ನು. ಸೊ ಇಲ್ಲಿ ಅಗ್ರೀಡ್ ವ್ಯಾಲ್ಯೂಸ್ ಆಫ್ ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್. ಸೊ ಒಂದೇ ಕಡೆ ತೊಗೋಬೋದು, ಅದನ್ನು ಹೆಡ್ಡಿಂಗ್ ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಆಫ್ ಬೋತ್ ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್. ಸೊ ಇಲ್ಲಿ ಏನೇನು ಅಸೆಟ್ಸ್ ಇದೆ ಅಗ್ರೀಡ್ ವ್ಯಾಲ್ಯೂ ಅಲ್ಲಿ ತೊಗೊತಾ ಇದ್ದೀನಿ ನಾನು ಫಸ್ಟು. ಸೊ ಗುಡ್ವಿಲ್ ನೋಡಿ, ಗುಡ್ವಿಲ್ ಸೊ ಆಸ್ ವಿ ಕ್ಯಾಲ್ಕುಲೇಟೆಡ್ ಅಂತ ಹಾಕಿದ್ದೀನಿ. ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ 93,000 ಮತ್ತು 30,000 ಅದು ತೊಗೊಳ್ಳಿ. ದೆನ್ ಅದಾದಮೇಲೆ ಸೊ ಬಿಲ್ಡಿಂಗಲ್ಲಿ ಏನು ಹೇಳ್ತಾರೆ ನಿಮ್ಮ ಪ್ರಾಬ್ಲಮಲ್ಲಿ ನೋಡಿ, ನಿಮ್ಮ ಪ್ರಾಬ್ಲಮಲ್ಲಿ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಬಿಲ್ಡಿಂಗ್ ಆಫ್ ಬೋತ್ ದ ಕಂಪನೀಸ್ ಟು ಬಿ ರಿಟರ್ನ್ ಡೌನ್ ಬೈ 10% ಅಂತ ಹೇಳ್ತಾರೆ. ಸೊ ಬೋತ್ ದ ಕಂಪನೀಸ್ ಬಿಲ್ಡಿಂಗು 10%
ರಿಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನಿಲ್ಲಿ ಅದನ್ನೇ ತೊಗೊಂಡಿರೋದು. ಬಿಲ್ಡಿಂಗ್ ಲೆಸ್ 10% ಡಿಪ್ರಿಷಿಯೇಷನ್ 90,000 ಇದೆ. ಸೊ 90,000 ಮೇಲೆ 10% ಕ್ಯಾಲ್ಕುಲೇಟ್, ಅದನ್ನೇ ನಾನಿಲ್ಲಿ ನಿಮಗೆ ತೋರಿಸಿರೋದು. ಅದನ್ನು ಲೆಸ್ 10%, ಅಲ್ಲಿಗೆ ಇಲ್ಲಿ 1 lakh ನೋಡಿ ಬುಕ್ ವ್ಯಾಲ್ಯೂ. ನಿಮ್ಮ ಪ್ರಾಬ್ಲಮ್ ಇದನ್ನು ನೋಡಿ, ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಬುಕ್ ವ್ಯಾಲ್ಯೂ 1 lakh ಇದೆ. ಆ 1 lakh ಮೇಲೆ ನಾನು 10% ಲೆಸ್ ಮಾಡಿದ್ದೀನಿ. ಸೊ 10% ಅಂದರೆ ಅಲ್ಲಿಗೆ 10,000, ಅಲ್ಲಿಗೆ 1 lakh ಮೈನಸ್ 10,000, ಅಲ್ಲಿಗೆ 90,000 ಬರುತ್ತೆ ನಿಮಗೆ ಇದು. ಯಾಕೆಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಎಷ್ಟಿದೆ ಅಮೌಂಟ್ ಅಂತೇಳಿ. ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗು 1 lakh ಇದೆ. ಸೊ ಆ 1 lakh ಏನಿದೆ ಇದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು. ಇದ್ರ ಮೇಲೆ ನೀವು 10% ಅವರು ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 10% ಲೆಸ್ ಮಾಡ್ಕೊಳ್ಳಿ ಅದನ್ನು. ಸೊ ಲೆಸ್ ಮಾಡಿಕೊಂಡ್ರೆ ಅಲ್ಲಿಗೆ 90,000 ಬರುತ್ತೆ. ಅದೇ ಥರ ಬಿ ಲಿಮಿಟೆಡ್ದು 1,20,000 ಇದೆ. ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿ, ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟು 1,20,000 ಇದೆ. ಅದ್ರ ಮೇಲೆ 10% ಮಾಡಿ, 10% ಲೆಸ್ ಮಾಡ್ಕೊಳ್ಳಿ. ಲೆಸ್ 10% ಅಂತ ಹೇಳಿ ನಾನಿಲ್ಲಿ ತೋರಿಸಿದ್ದೀನಿ. ಅಲ್ಲಿಗೆ 12,000 ಬರುತ್ತೆ. 1,20,000 ಅಲ್ಲಿ ನೀವು 12,000 ಲೆಸ್ ಮಾಡಿದ್ರೆ ಅಲ್ಲಿಗೆ 1,08,000 ಬರುತ್ತೆ. ಅದೇ ಥರ ನೆಕ್ಸ್ಟು ಪ್ಲ್ಯಾಂಟ್. ಸೊ ಅವ್ರೇನು ಹೇಳ್ತಾ ಇದ್ರೆ ನಿಮ್ಮ ಪ್ರಾಬ್ಲಮಲ್ಲಿ ಜಸ್ಟ್ ಏನು ಬುಕ್ ವ್ಯಾಲ್ಯೂಸ್ ಏನಿರುತ್ತೆ, ಬುಕ್ ವ್ಯಾಲ್ಯೂ ಹಾಗೆ ತೊಗೊತೀವಿ ನಾವು ಇದರಲ್ಲಿ. ಯಾಕೆಂದರೆ ನಿಮ್ಮ ಪ್ರಾಬ್ಲಮಲ್ಲಿ ಬಿಲ್ಡಿಂಗನ್ನು 10% ರೆಡ್ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ, ಮತ್ತು 5% RBD ಹೇಳಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಅಸೆಟ್ಸು ಮತ್ತು ಲೈಬಿಲಿಟೀಸ್ ಹೇಗಿದೆಯೋ ಹಾಗೆ ಬುಕ್ ವ್ಯಾಲ್ಯೂನಲ್ಲಿ ಅವರು ಕ್ಯಾರಿ ಮಾಡಿದ್ದಾರೆ. ಹಾಗಾಗಿ ಪ್ಲ್ಯಾಂಟ್ ಏನು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿದೆ 82,000 ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿದೆ. ಮತ್ತು ಅದೇ ಥರ ಬಿ ಲಿಮಿಟೆಡ್ 20,000 ಇದೆ, ಅದು ಹಾಗೇ ಕ್ಯಾರಿ ಮಾಡಿ. ದೆನ್ ಸ್ಟಾಕು ಅಷ್ಟೇ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ, ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟಲ್ಲಿ 84,000 ಇದೆ ಮತ್ತು 66,000 ಇದೆ, ಅದು ಹೇಗಿದೆಯೋ ಹಾಗೆ ಕ್ಯಾರಿ ಮಾಡಿ. ದೆನ್ ಡೆಟಾರ್ಸ್. ಸೊ ಡೆಟಾರ್ಸ್ ಬಂದು ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ, ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಅವರು. ಸೊ ಏನಂತ ಹೇಳಿದ್ದಾರೆ ಅಂದರೆ ಪ್ರೊವೈಡ್ 5% RBD ಆನ್ ಡೆಟಾರ್ಸ್ ಆಫ್ ಬೋತ್ ದ ಕಂಪನೀಸ್ ಅಂತೇಳಿ. ಸೊ ಬೋತ್ ದ ಕಂಪನೀಸ್ ಮೇಲೆ 5% ನೀವು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 46,000 ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿದೆ, ಅದು ಡೆಟಾರ್ಸ್ ಅಂತ ಹೇಳಿ. ಆ 46,000 ಮೇಲೆ ನಾನು 5% ಮಾಡಿದ್ದೀನಿ, ಲೆಸ್ ಮಾಡ್ತಾ ಇದ್ದೀನಿ. ಸೊ 46,000 ಮೇಲೆ 5% ನಿಮಗೆ 2,300 ಬರುತ್ತೆ. ಸೊ ಅದನ್ನು ಈ 46,000 ಅಲ್ಲಿ ಇಷ್ಟನ್ನು ಲೆಸ್ ಮಾಡಿ, ಇದು 2,300 ಲೆಸ್ ಮಾಡಿ, ಅಲ್ಲಿಗೆ 43,700 ಬರುತ್ತೆ ನಿಮಗೆ. ದೆನ್ ಅದೇ ಥರ ಬಿ ಲಿಮಿಟೆಡ್ 80,000 ಇದೆ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ, ಅದ್ರ ಮೇಲೆ 5% ಮತ್ತೆ ಲೆಸ್ ಮಾಡ್ಕೊಳ್ಳಿ, ಅಲ್ಲಿಗೆ 4,000 ಬರುತ್ತೆ. ಸೊ 80,000 ಅಲ್ಲಿ ಮತ್ತೆ 4,000 ಲೆಸ್ ಮಾಡಿದ್ರೆ 76,000 ಬರುತ್ತೆ. ದೆನ್ ಇಲ್ಲೂ ಅಷ್ಟೇ ನೋಡಿ, ರಿಮೈನಿಂಗ್ ಬ್ಯಾಲೆನ್ಸ್ 43,700 ಇದೆ. ಅದೇ ಥರ ಕ್ಯಾಶ್. ಸೊ ಕ್ಯಾಶ್ ಏನಿದೆಯೋ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆಯೋ 20 ಅಷ್ಟನ್ನು ಕ್ಯಾರಿ ಮಾಡಿ ಅಷ್ಟೇ. 24,000 ಇದೆ ಮತ್ತು ಇಲ್ಲಿ 44,000 ಇದೆ. ಅಲ್ಲಿಗೆ ಟೋಟಲ್ ಇಷ್ಟನ್ನು ಟೋಟಲ್ ಮಾಡಿ ಎ ಲಿಮಿಟೆಡ್ದು ಇನ್ 93,000, ದೆನ್ 90,000 ಪ್ಲಸ್ 82,000 ಪ್ಲಸ್ 84,000, ದೆನ್ 43,700 ಪ್ಲಸ್ 24,000. ಸೊ ಇಷ್ಟು ಟೋಟಲ್ ಮಾಡಿದ್ರೆ ಅಲ್ಲಿಗೆ 4,16,700 ಆಗುತ್ತೆ. ಇದರಲ್ಲೂ ಅಷ್ಟೇ ಬಿ ಲಿಮಿಟೆಡ್ದು 30,000, 1,08,000, 20,000, 66,000, 76,000, ದೆನ್ 44,000. ಸೊ ಇಷ್ಟನ್ನು ಟೋಟಲ್ ಮಾಡಿ, ಇಷ್ಟು ಟೋಟಲ್ ಮಾಡಿದ್ರೆ ಅಲ್ಲಿಗೆ 3,44,000 ಬರುತ್ತೆ. ದೆನ್ ಲೆಸ್ ಲೈಬಿಲಿಟೀಸ್. ಸೊ ಇದರಲ್ಲಿ ಲೈಬಿಲಿಟೀಸನ್ನು ಲೆಸ್ ಮಾಡಿ, ನಿಮ್ಮ ಪ್ರಾಬ್ಲಮಲ್ಲಿ ಕ್ರೆಡಿಟಾರ್ಸ್ ಒಂದೇ ಇದೆ, ಹಾಗಾಗಿ ಅದೊಂದನ್ನೇ ನಾನು ಇಲ್ಲಿ ಲೆಸ್ ಮಾಡಿದ್ದೀನಿ. ಎಲ್ಲ ಬುಕ್ ವ್ಯಾಲ್ಯೂ ತೊಗೊಂಡಿದ್ದೀನಿ, ಯಾಕೆಂದರೆ ನಿಮ್ಮ ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಅಸೆಟ್ಸು ಲೈಬಿಲಿಟೀಸನ್ನು ಬುಕ್ ವ್ಯಾಲ್ಯೂನಲ್ಲಿ ಅವರು ಟೇಕನ್ ಓವರ್ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಕ್ರೆಡಿಟಾರ್ಸ್ 10,000 ಇದೆ ಎ ಲಿಮಿಟೆಡ್ದು, ಅದೇ ಥರ ಬಿ ಲಿಮಿಟೆಡ್ದು 12,000 ಇದೆ. ಸೊ ಇಷ್ಟು ಅಲ್ಲಿಗೆ ಲೆಸ್ ಮಾಡಿಕೊಂಡ್ರೆ 4,16,700 ಅಲ್ಲಿ 10,000 ಲೆಸ್ ಮಾಡಿದ್ರೆ ಅಲ್ಲಿಗೆ 4,06,700 ಬರುತ್ತೆ. 3,40,000 ನೆಕ್ಸ್ಟ್ ಬಿ ಲಿಮಿಟೆಡ್ದಲ್ಲಿ 3,44,000 ಇದೆ, ಅದರಲ್ಲಿ 12,000 ಲೆಸ್ ಮಾಡಿದ್ರೆ 3,32,000 ಬರುತ್ತೆ. ಇದು ದಟ್ ಈಸ್ ನೆಟ್ ಅಸೆಟ್ ಆರ್ ಪರ್ಚೇಸ್ ಕನ್ಸಿಡರೇಷನ್. ನೋಡಿ, ಇದನ್ನು ನಾವು ನೆಟ್ ಅಸೆಟ್ ಅಥವಾ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಈ ಪ್ರಾಬ್ಲಮಲ್ಲೂ ಅಷ್ಟೇ ನೋಡಿ, ಕ್ಲಿಯರ್ ಆಗಿ ಎಲ್ಲ ಅಸೆಟ್ಸ್ ಕೊಟ್ಟಿದ್ದಾರೆ ಅವರು.
ಹಾಗಾಗಿ ನಾವು ನೆಟ್ ಅಸೆಟ್ ಮೆಥಡನ್ನು ಫಾಲೋ ಮಾಡ್ತೀವಿ. ನೆಟ್ ಪೇಮೆಂಟ್ ಮೆಥಡ್ ಫಾಲೋ ಮಾಡಬೇಕು ಅಂದರೆ ಅದರಲ್ಲಿ ಯಾವ್ಯಾವ ರೀತಿ ಈಕ್ವಿಟಿ ಶೇರ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಇರ್ಬೋದು, ಕ್ಯಾಶ್ ಇರ್ಬೋದು, ಕ್ಲಿಯರ್ ಆಗಿ ಕೊಡಬೇಕು. ಅವರು ಎಷ್ಟೆಷ್ಟಿಗೆ ಕೊಟ್ಟಿದ್ದಾರೆ ಅನ್ನೋದು. ಬಟ್ ಇಲ್ಲಿ ಅವ್ರ ಅಸೆಟ್ಸ್ ಬಗ್ಗೆನೇ ಹೇಳಿದ್ದಾರೆ, ಎಷ್ಟು ಟೇಕನ್ ಓವರ್ ಆಗಿದೆ ಏನು ಅಂತೇಳಿ. ಹಾಗಾಗಿ ಇದರಲ್ಲಿ ನಾನು ನೆಟ್ ಅಸೆಟ್ ಮೆಥಡನ್ನು ಫಾಲೋ ಮಾಡಿದ್ದೀನಿ ನೋಡಿ. ಇಷ್ಟು ಪರ್ಚೇಸ್ ಕನ್ಸಿಡರೇಷನ್ ಆಯಿತು. ನೆಕ್ಸ್ಟ್ ನಿಮಗೆ ಇದರಲ್ಲಿ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನ್ ಯಾವ ರೀತಿ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂದರೆ, ಸೊ ನಿಮ್ಮ ಪ್ರಾಬ್ಲಮಲ್ಲೇ ಹೇಳ್ತಾರೆ ನೋಡಿ. ಅವರು ಏನು ಹೇಳ್ತಾರೆ ಇಲ್ಲಿ, ದ ಎಂಟೈರ್ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಡಿಸ್ಚಾರ್ಜ್ಡ್ ಬೈ ದಿ ಅಲಾಟ್ಮೆಂಟ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ABC ಲಿಮಿಟೆಡ್ ಅಕೌಂಟ್ ಅಂತ ಹೇಳಿದ್ದಾರೆ. ಅಂದರೆ ಅವರೇ ಹೇಳಿದ್ದಾರೆ ಎಂಟೈರ್ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಈಕ್ವಿಟಿ ಶೇರನ್ನು ಕೊಡೋದ್ರ ಮುಖಾಂತರವಾಗಿ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿ. ಹಾಗಾಗಿ ನೋಡಿ ಇಲ್ಲಿ ನಾನಿಲ್ಲಿ ಸೊ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾದ್ರೆ ಎ ಲಿಮಿಟೆಡ್ ಅಂಡ್ ಬಿ ಲಿಮಿಟೆಡ್ ತಗೊಳ್ಳಿ. ಅಲ್ಲೇನಿದೆ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿತ್ತು, 4,06,700 ಎ ಲಿಮಿಟೆಡ್ ಇದೆ, ಬಿ ಲಿಮಿಟೆಡ್ 3,32,000 ಇದೆ. ಇದನ್ನು ನಿಮ್ಮ ಪ್ರಾಬ್ಲಮಲ್ಲಿ ಈಕ್ವಿಟಿ ಶೇರನ್ನು ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಬೈ ಈಕ್ವಿಟಿ ಶೇರ್ಸ್ ಇಲ್ಲಿ ಅಮೌಂಟನ್ನು ಎಲ್ಲೂ ಅವ್ರು ಮೆನ್ಷನ್ ಮಾಡಿಲ್ಲ, 10 ಈಚ್ ಅಥವಾ 100 ಈಚ್ ಅಂತೇಳಿ. ಹಾಗಾಗಿ ಡೈರೆಕ್ಟಾಗಿ ನಾನು ಆ 4,06,700 ಏನಿದೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ದೆನ್ ಬಿ ಲಿಮಿಟೆಡ್ದು ಅಷ್ಟೇ 3,32,000. ಇದನ್ನು ಅವರು ಶೇರ್ ಮುಖಾಂತರವಾಗಿ ಈಕ್ವಿಟಿ ಶೇರ್ ಮುಖಾಂತರವಾಗಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್ ಏನೇನು ಬರುತ್ತೆ ನೋಡೋಣ. ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್. ಸೊ ಮೇಯ್ನ್ ಆಗಿ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಮತ್ತು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಥವಾ ABC ಲಿಮಿಟೆಡ್ ಅಕೌಂಟ್, ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮತ್ತು ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್. ಇಷ್ಟು ಅಕೌಂಟನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕೆಲವು ಇದರಲ್ಲಿ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ ಕೆಲವು ಪ್ರಾಬ್ಲಮ್ಸಲ್ಲಿ. ಬಟ್ ಇಲ್ಲೇನಾಗಿದೆ, ಎಲ್ಲವನ್ನು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಪೇ ಮಾಡಿರೋದಾಗಲಿ ಅಥವಾ ಅಸೆಟ್ ಸೇಲ್ ಮಾಡಿರೋದಾಗಲಿ ಯಾವುದೂ ಇಲ್ಲ. ಇಲ್ಲಿ ಲೈಬಿಲಿಟಿ ಪೇ ಮಾಡಿರೋದಾಗಲಿ ಯಾವುದೂ ಇಲ್ಲ. ಹಾಗಾಗಿ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿಲ್ಲ. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಅದಿಲ್ಲ. ಹಾಗಾಗಿ ನಾನು ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಸಹ ಏನು ಪ್ರಿಪೇರ್ ಮಾಡ್ತಾ ಇಲ್ಲ. ಬಟ್ ಫಸ್ಟ್ ರಿಯಲೈಸೇಷನ್ ಅಕೌಂಟಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ನಿಮಗೆ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಪಾರ್ಟ್ 4 ಯಾವ ರೀತಿ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ನೋಡಿ. ಫಸ್ಟ್ ರಿಯಲೈಸೇಷನ್ ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲವನ್ನು ಬುಕ್ ವ್ಯಾಲ್ಯೂಸಲ್ಲಿ ಟ್ರಾನ್ಸ್ಫರ್ ಮಾಡಿ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅಸೆಟ್ಸು ನೋಡಿ, ನಮಗೆ ಇಲ್ಲಿ ತೊಗೊತಿರೋದೇ ಇದು. ಯಾಕೆಂದರೆ ಇಲ್ಲಿ ಕಂಪನಿ ಲಿಕ್ವಿಡೇಟ್ ಆಗ್ತಾ ಇದೆ. ಸೊ ಲಿಕ್ವಿಡೇಟ್ ಆಗ್ತಾ ಇದೆ ಅಂದಾಗ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೆ ಅದೆಲ್ಲವನ್ನು ಸಹ ನಾವಿಲ್ಲಿ ಡಿಸ್ಚಾರ್ಜ್ ಮಾಡಬೇಕಾಗತ್ತೆ. ಅದನ್ನೆಲ್ಲವನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅಥವಾ ಅವ್ರೇನಾದರೂ ಇನ್ ಕೇಸ್ ಟ್ರಾನ್ಸ್ಫರ್ ಅಂದರೆ ಫಸ್ಟು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಎಲ್ಲ ಅಸೆಟ್ಸನ್ನು ಬುಕ್ ವ್ಯಾಲ್ಯೂನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ನಾಟ್ ದಿ ಅಗ್ರೀಡ್ ವ್ಯಾಲ್ಯೂಸ್. ಇಲ್ಲಿ ಯಾವುದೇ ರೀತಿ ಅಗ್ರೀಡ್ ವ್ಯಾಲ್ಯೂ ತೊಗೋಬೇಡಿ. ಇದರಲ್ಲಿ ಬುಕ್ ವ್ಯಾಲ್ಯೂನಲ್ಲಿ ಫಸ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ರಿಯಲೈಸೇಷನ್ ಅಕೌಂಟಲ್ಲಿ. ಅದಾದಮೇಲೆ ಯಾವುದಾನ ಕೆಲವು ಅಸೆಟ್ಸನ್ನು ಇವರು ಟೇಕನ್ ಓವರ್ ಮಾಡಿಲ್ಲ ಅಂದರೆ ಮಾತ್ರ ಇನ್ನು ರಿಮೈನಿಂಗ್ ಏನಾಗುತ್ತೆ ಅವರು ಸೇಲ್ ಮಾಡ್ತಾರೆ, ಅದಕ್ಕೆ ನಾವು ಎಂಟ್ರಿ ಕೊಡಬೇಕಾಗಿರುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿ ಅಸೆಟ್ಸನ್ನು ಸೇಲ್ ಮಾಡಿದ್ರ ಬಗ್ಗೆ ಏನು ಕೊಟ್ಟಿಲ್ಲ ಅವರು. ಬಟ್ ನೋಡಿ ಇಲ್ಲೆಲ್ಲ ಎಷ್ಟೆಷ್ಟಿದೆ. ಎ ಲಿಮಿಟೆಡ್ದು ಬುಕ್ ವ್ಯಾಲ್ಯೂನಲ್ಲಿ ಗುಡ್ವಿಲ್ 1,60,000 ಇದೆ, ಬಿಲ್ಡಿಂಗ್ 1 lakh ಇದೆ, ಪ್ಲಾಂಟ್ 82,000 ಇದೆ, ಸ್ಟಾಕ್ 84,000 ಇದೆ, ಡೆಟಾಸ್ 46,000 ಇದೆ, ಕ್ಯಾಶ್ 24,000 ಇದೆ. ಎ ಲಿಮಿಟೆಡ್ದು ಮತ್ತು ಬಿ ಲಿಮಿಟೆಡ್ದು ಸೇಮ್ ಅದೇ ಥರ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬುಕ್ ವ್ಯಾಲ್ಯೂಸಲ್ಲಿ ಅಸೆಟ್ಸನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ಥರ ಲೈಬಿಲಿಟೀಸನ್ನು ಅಷ್ಟೇ ಬುಕ್ ವ್ಯಾಲ್ಯೂನಲ್ಲಿ ಇಲ್ಲಿ ನೋಡಿ, ಇಲ್ಲ ಎ ಲಿಮಿಟೆಡ್ದು ಕ್ರೆಡಿಟಾಸ್ ಬಂದು ಎಷ್ಟಿದೆ 10,000 ಇದೆ. ಬುಕ್ ವ್ಯಾಲ್ಯೂನಲ್ಲಿ ಲೈಬಿಲಿಟಿಯನ್ನು ಸಹ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲ ಅದನ್ನೇ ನಾನು ಇಲ್ಲಿ ತೊಗೊಂಡಿರೋದು. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಗುಡ್ವಿಲ್ ಅಕೌಂಟ್ ಬುಕ್ ವ್ಯಾಲ್ಯೂ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು 1,60,000 ಇದೆ. ದೆನ್ ಅದೇ ಥರ ಬಿಲ್ಡಿಂಗ್ ಅಕೌಂಟ್. ಸೊ ಬಿಲ್ಡಿಂಗ್ ಅಕೌಂಟ್ ಬಂದು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ 1 lakh ಇದೆ. ಸೊ ಆ 1 lakh ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ಅದೇ ಥರ ಪ್ಲಾಂಟ್ ಅಕೌಂಟ್ 82,000,
ಸೊ ಅದನ್ನು ಅಷ್ಟೇ ನೀವು ಬ್ಯಾಲೆನ್ಸ್ ಶೀಟ್ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲವನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ. ದೆನ್ ಸ್ಟಾಕು ಅಷ್ಟೇ, ಬ್ಯಾಲೆನ್ಸ್ ಶೀಟಲ್ಲಿ 84,000 ಇತ್ತು, ಸೊ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಡೆಟಾಸ್ ಅಕೌಂಟ್ 46,000, ದೆನ್ ಕ್ಯಾಶ್ ಅಕೌಂಟ್ 24,000. ದೆನ್ ಇಲ್ಲಿ ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಕ್ರೆಡಿಟಾಸ್ ಬಂದು 10,000 ಇದೆ. ಸೊ ಬ್ಯಾಲೆನ್ಸ್ ಶೀಟ್ ನೋಡಿ, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏಲಿದೆ, ಯಾವುದು ಎ ಲಿಮಿಟೆಡ್ದು ಕ್ರೆಡಿಟಾಸ್ 10,000 ಇದೆ. ಸೊ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವು ಯಾವುದನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇರೋದಕ್ಕೆ ಎಂಟ್ರಿ ಕೊಡ್ತೀರಾ. ಯಾರಿಂದ ಡ್ಯೂ ಇದೆ ನಮಗೆ? ABC ಲಿಮಿಟೆಡ್ ಕಂಪನಿಯಿಂದ ಡ್ಯೂ ಇದೆ, ಅಂದರೆ ಪರ್ಚೇಸಿಂಗ್ ಕಂಪನಿ ಅದು. ಹಾಗಾಗಿ ನಮಗೆ ಪರ್ಚೇಸ್ ಕನ್ಸಿಡರೇಷನ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ರೆಡಿ. ಎ ಲಿಮಿಟೆಡ್ದು 4,06,700 ಇದೆ. ಸೊ ಅದನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ, 4,06,700, ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್. ದೆನ್ ನೋಡಿ, ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ ನೀವು ಅಕೌಂಟನ್ನು ನಾವು ಟ್ಯಾಲಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಪ್ರಾಬ್ಲಮಲ್ಲಿ ಏನಾದರೂ ಇನ್ ಕೇಸ್ ಯಾವುದನ್ನ ಅಸೆಟ್ಸ್ ಸೇಲ್ ಮಾಡಿದರೆ ಅದನ್ನು ತೊಗೊತೀವಿ ನಾವು ಅದನ್ನು, ಅಥವಾ ಅಸೆಟ್ಸ್ ಇರ್ಬೋದು ಅಥವಾ ಲೈಬಿಲಿಟೀಸನ್ನು ಪೇ ಮಾಡಿದರೆ, ಡಿಸ್ಚಾರ್ಜ್ ಮಾಡಿದರೆ ಅದನ್ನು ತೊಗೊತೀವಿ. ಬಟ್ ಈ ಪ್ರಾಬ್ಲಮಲ್ಲಿ ಅದು ಯಾವುದೂ ಇಲ್ಲ. ಹಾಗಾಗಿ ಅಕೌಂಟನ್ನು ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಲಾಸ್ ಆಗುತ್ತೆ, ರಿಯಲೈಸೇಷನ್ ಲಾಸ್. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಏನಾದರೂ ನಿಮಗೆ ಕಡಿಮೆ ಬಂದಿತ್ತು ಅಂದರೆ ಅದು ಪ್ರಾಫಿಟ್ ಆಗುತ್ತೆ. ಯಾಕೆಂದರೆ ಇದು ರಿಯಲೈಸೇಷನ್ ಅಕೌಂಟ್, ಇಸ್ ದ ನಾಮಿನಲ್ ಅಕೌಂಟ್. ಇದರಲ್ಲಿ ನಾವು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ದೆನ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ ಅಂತಲೇ ಹೇಳ್ತೀವಿ. ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ, ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. ಹಾಗಾಗಿ ಡೆಬಿಟ್ ಸೈಡಲ್ಲಿ ನೋಡಿ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. 1,60,000, then 1 lakh, then 82,000, 84,000, 46,000, then 24,000. ಸೊ ಇಷ್ಟು ಟೋಟಲ್ ನಿಮಗೆ ಎಷ್ಟು ಬರುತ್ತೆ ಅಂದರೆ 4,96,000 ಬರುತ್ತೆ. ಸೊ ಇಲ್ಲಿ ಸೇಮ್ ನಿಮ್ಮ ಕ್ರೆಡಿಟ್ ಸೈಡಲ್ಲೂ ಕ್ಯಾರಿ ಮಾಡಿ 4,96,000. ದೆನ್ ಇದಾದಮೇಲೆ ಈ ಎರಡೇನಿದೆ ಇವೆರಡನ್ನು ಲೆಸ್ ಮಾಡ್ಕೊಳ್ಳಿ. 10,000 ಇದರಲ್ಲಿ ಲೆಸ್ ಮಾಡಿ, ದೆನ್ 4,06,700 ಲೆಸ್ ಮಾಡಿ. ನೋಡಿ ರಿಮೈನಿಂಗ್ ನಿಮಗೆ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ ಅಂದರೆ 79,300 ಬರುತ್ತೆ. ಅದನ್ನು ನಾವು ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನು ಇಲ್ಲಿ ಲಾಸ್ ಅಥವಾ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ನಾನು ತೊಗೊಂಡಿದ್ದೀನಿ. ಇಷ್ಟು ರಿಯಲೈಸೇಷನ್ ಅಕೌಂಟ್ ಆಯಿತು. ದೆನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತೇಳಿ ಪ್ರಿಪೇರ್ ಮಾಡ್ತೀವಿ. ABC ಲಿಮಿಟೆಡ್ ಅಕೌಂಟ್, ಪರ್ಚೇಸಿಂಗ್ ಕಂಪನಿ ಬಂದು ಈ ಪ್ರಾಬ್ಲಮಲ್ಲಿ ABC ಲಿಮಿಟೆಡ್ ಅಕೌಂಟ್. ಇಲ್ಲಿ ABC ಲಿಮಿಟೆಡ್ ಅಕೌಂಟಲ್ಲಿ ನೋಡಿ ಜಸ್ಟ್ ರಿಯಲೈಸೇಷನ್ ಅಕೌಂಟ್ ಇಲ್ಲಿ ಯಾವುದು ಅಂದರೆ ಇಲ್ಲಿತ್ತಲ್ಲ, ಇಲ್ಲಿ ಏನಿದೆ ABC ಲಿಮಿಟೆಡ್ ಅಕೌಂಟ್ ಅಂತೇಳಿ 4,06,700 ತೊಗೊಂಡಿದ್ದೀನಿ. ದಟ್ ಈಸ್ ಏನದು ಪರ್ಚೇಸ್ ಕನ್ಸಿಡರೇಷನ್. ಅದನ್ನೇ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ನಿಮಗೆ. ಇಲ್ಲಿ ಯಾವುದು ABC ಲಿಮಿಟೆಡ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತೇಳಿ ಆ PC ಅಂದರೆ ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಇತ್ತು. ನಿಮ್ಮ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಇದ್ದಿದ್ದನ್ನು ಇಲ್ಲೇನು ಕ್ರೆಡಿಟ್ ಸೈಡಲ್ಲಿ ಇತ್ತು ABC ಲಿಮಿಟೆಡ್ ಅಕೌಂಟ್ ಅಂತೇಳಿ ಇದನ್ನು ನಾನಿಲ್ಲಿ ಸೊ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದು ಎಲ್ಲಿಂದ ಟ್ರಾನ್ಸ್ಫರ್ ಆಗಿದೆ, ರಿಯಲೈಸೇಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ರಿಯಲೈಸೇಷನ್ ಅಕೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಅಂತೇಳಿ ಇನ್ನು ಬ್ರಾಕೆಟಲ್ಲಿ ತೋರಿಸಿದ್ದೀನಿ. ಸೊ 4,06,700. ದ ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ನೀವೇನು ತೊಗೋಬೇಕು ಅಂದರೆ PC-ನ ಯಾವ ಥರ ಡಿಸ್ಚಾರ್ಜ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಪರ್ಚೇಸ್ ಕನ್ಸಿಡರೇಷನನ್ನು ನಾವು ಇಲ್ಲಿ ಈ ಪ್ರಾಬ್ಲಮಲ್ಲಿ ಓನ್ಲಿ ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದೀವಿ. ಕೆಲವು ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರಲ್ಲಿ ಕೊಡ್ಬೋದು, ಕ್ಯಾಶಲ್ಲೂ ಕೊಡ್ಬೋದು. ಅವಾಗ ಅದನ್ನು ಅವೆರಡೂ ಸಹ ಇಲ್ಲಿ ತೊಗೋಬೇಕಾಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಓನ್ಲಿ ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್ ಜಸ್ಟ್ 4,06,700 ಟ್ರಾನ್ಸ್ಫರ್ ಮಾಡಿ ಅಷ್ಟೇ. ಅಕೌಂಟನ್ನು ಕ್ಲೋಸ್ ಮಾಡಿ ಟ್ಯಾಲಿ ಮಾಡಿ ಅಷ್ಟೇ. ದೆನ್ ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ನಾನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಏನಪ್ಪ ಅಂದರೆ ಏನೆಲ್ಲ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇತ್ತು ಲಯಬಿಲಿಟೀಸಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಏನಿದೆ, ಸೊ ನಿಮ್ಮ ಪ್ರಾಬ್ಲಮಲ್ಲಿ ಬಿಗಿನಿಂಗಲ್ಲಿ ಇರ್ತಕ್ಕಂಥ ನಿಮ್ಗೆ ಅವಾಗಲೇ ಹೇಳಿದೆ ಇಲ್ಲೇನಪ್ಪ ಅಂದರೆ ಕಂಪ್ನಿ ಲಿಕ್ವಿಡೇಟ್ ಆಗೋದ್ರಿಂದ A ಲಿಮಿಟೆಡ್ ಆ್ಯಂಡ್ B ಲಿಮಿಟೆಡ್ ಈ ಏನೆಲ್ಲ ಅಸೆಟ್ಸ್ ಇದೆ ಲೈಬಿಲಿಟೀಸ್ ಇದೆ ಎಲ್ಲವನ್ನು ನಾವು ಕ್ಲಿಯರ್ ಮಾಡಬೇಕು, ಎಲ್ಲ ಖಾಲಿ ಮಾಡಬೇಕು. ಅಂದರೆ ಆಗಲೇ ಏನು ಮಾಡಿದ್ರಿ, ಲೆಡ್ಜರ್ ಅಕೌಂಟ್ಸಲ್ಲಿ ಎಲ್ಲ ಅಸೆಟ್ಸು ಟ್ರಾನ್ಸ್ಫರ್ ಮಾಡಿಬಿಟ್ರಿ. ಅದೇ ಥರ ಎಲ್ಲ ಕ್ರೆಡಿಟರ್ಸ್ ಟ್ರಾನ್ಸ್ಫರ್ ಮಾಡಿದ್ರಿ, ಲೈಬಿಲಿಟಿ ಟ್ರಾನ್ಸ್ಫರ್ ಮಾಡಿದ್ರಿ. ಇನ್ನು ಉಳ್ಕೊಂಡಿರೋದು ಯಾವುದು, ಶೇರ್ ಹೋಲ್ಡರ್ಸ್ ಫಂಡು. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಯಾವ್ಯಾವುದಿದೆ,
ಇಲ್ಲಿ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಏನಿದೆ ಅದೊಂದು ಉಳ್ಕೊಂಡಿದೆ. ದೆನ್ ನೆಕ್ಸ್ಟ್ ಬಂದು ನಿಮಗೆ ಯಾವುದು ರಿಸರ್ವ್ಸ್ ಇದೆ 16,000 ಅದಿದೆ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ನೋಡಿ. ಇಷ್ಟನ್ನು ನೀವು ಏನು ಲಯಬಿಲಿಟೀಸ್ ಏನಿದೆ ಇದು ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ ನೋಡಿ. ಅದನ್ನೇ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ನೋಡಿ. ಬೈ ಶೇರ್ ಕ್ಯಾಪಿಟಲ್ ಅಕೌಂಟ್ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇತ್ತಲ್ಲ ಲಯಬಿಲಿಟಿ ಸೈಡಲ್ಲಿ, ಅದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ 4,48,000. ದೆನ್ ರಿಸರ್ವ್ಸ್ ಅಕೌಂಟ್ 16,000, ಅದನ್ನು ಅಷ್ಟೇ ಬ್ಯಾಲೆನ್ಸ್ ಶೀಟ್ ನೋಡಿ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನು ಲಯಬಿಲಿಟೀಸಲ್ಲಿ ಇತ್ತು ಶೇರ್ ಹೋಲ್ಡರ್ಸ್ ಫಂಡು ಅಮೌಂಟನ್ನು ನಾನಿಲ್ಲಿ ರಿಸರ್ವ್ಸ್ ಏನಿತ್ತು ಅಮೌಂಟು ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 22,000. ಇಷ್ಟು ಸಹ ನಿಮ್ಮ ನಮಗೆ ಕೊಟ್ಟಿರೋ ಒಂದು ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದನ್ನು ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ಇಲ್ಲಿ ಡೆಬಿಟ್ ಸೈಡಲ್ಲಿ ಬಂದು ನೋಡಿ ಅವ್ರು ಯಾವ ರೀತಿ ಇಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಶೇರಲ್ಲಿ ಏನು ಕೊಟ್ಟಿದ್ದಾರೆ ಅಂತೇಳಿ, ಅಥವಾ ಪ್ರಿಫರೆನ್ಸ್ ಶೇರ್ ಏನಾದರೆ ತೊಗೊತೀವಿ ಅದಿಲ್ಲ ಇಲ್ಲಿ, ಬಟ್ ಈಕ್ವಿಟಿ ಶೇರೆಲ್ಲ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರಲ್ಲಿ PCನ ಡಿಸ್ಚಾರ್ಜ್ ಮಾಡಿದಾರಲ್ಲ ಅದನ್ನು ನಾನು ತೊಗೊಂಡಿರೋದು ಇಲ್ಲಿ. ಸೊ ಡೆಬಿಟ್ ಸೈಡಲ್ಲಿ ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್ 4,06,700, ಅದು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಏನು ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ದೆನ್ ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್ ಲಾಸ್. ಸೊ ಇಲ್ಲಿದೆ ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಏನಿದೆ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತೇಳಿ ಈ 79,300 ಈ 79,300 ಕ್ರೆಡಿಟ್ ಸೈಡಲ್ಲಿದೆ. ಸೊ ಇದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ ಡೆಬಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅಂದರೆ ಕ್ರಾಸ್ ಪೋಸ್ಟಿಂಗ್ ಅಲ್ಲಿ ಕ್ರೆಡಿಟ್ ಇದೆ ಅಂದರೆ ಇಲ್ಲಿ ಡೆಬಿಟಲ್ಲಿ ತೊಗೊಳ್ಳಿ, ಇದು ಕ್ರಾಸ್ ಪೋಸ್ಟಿಂಗ್ ಎಂಟ್ರೀಸ್ ಇದು. ಸೊ ರಿಯಲೈಸೇಷನ್ ಅಕೌಂಟ್ ಲಾಸ್ 79,300 ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಅಷ್ಟೇ ಇಷ್ಟು ಟೋಟಲ್ ಮಾಡಿ ಏನಾದರೂ ಬ್ಯಾಲೆನ್ಸ್ ಏನಾದರೂ ಉಳಿದ್ರೆ ಅದನ್ನು ನಾವು ಕ್ಯಾಶ್ ಅಕೌಂಟ್ ಅಂತೇಳಿ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇಲ್ಲಿ ಎಲ್ಲೂ ಬ್ಯಾಲೆನ್ಸ್ ಉಳಿದಿಲ್ಲ, ಎರಡು ಟ್ಯಾಲಿ ಆಗುತ್ತೆ 4,06,700 ಮತ್ತು 79,300 ಮತ್ತು ಇಲ್ಲೂ ಅಷ್ಟು ಏನಿದೆ ಇಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ, ಇದೆರಡು ಟ್ಯಾಲಿ ಆಗುತ್ತೆ. ಇನ್ ಕೇಸ್ ಟ್ಯಾಲಿ ಆಗದೆ ಇದ್ದರೆ ಅದನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ದೆನ್ ನೆಕ್ಸ್ಟು ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್. ಜಸ್ಟ್ ಇಲ್ಲೇನಪ್ಪ ಅಂದರೆ ಅವ್ರಿಗೇನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಈಕ್ವಿಟಿ ಶೇರಲ್ಲಿ ಏನು ಕೊಟ್ಟಿದ್ದೀವಿ ಅದನ್ನು ನಾನು ಎಂಟ್ರಿ ತೋರಿಸಿದ್ದೀನಿ ಅಷ್ಟೇ. ಈಕ್ವಿಟಿ ಶೇರ್ಸಲ್ಲಿ ದಟ್ ಈಸ್ ಅವ್ರಿಗೇನು PCನ ಪೇ ಮಾಡಿದ್ರಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 4,06,700. ದೆನ್ ABC ಲಿಮಿಟೆಡ್ ಕಂಪನಿಯವರು ನಮ್ಗೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತಲೂ ಹೇಳ್ತೀವಿ ನಾವು ಇಲ್ಲಿ. ಸೊ ABC ಲಿಮಿಟೆಡ್ ಕಂಪನಿಯವರು ನಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಈಕ್ವಿಟಿ ಶೇರಲ್ಲಿ 4,06,700 ಜಸ್ಟ್ ಆ ಎಂಟ್ರಿಯನ್ನು ತೋರಿಸಿ ಅಷ್ಟೇ ಇಲ್ಲಿ, ಯಾಕಂದರೆ ಇಲ್ಲಿ ದಟ್ ಇಸ್ ಆಲ್ಸೋ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತಲೂ ಹೇಳ್ತೀವಿ ನಾವು ಇಲ್ಲಿ. ದೆನ್ ನೆಕ್ಸ್ಟು ನೋಡಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ B ಲಿಮಿಟೆಡ್. ಇವರು ಇಲ್ಲಿ ಎರಡೂ ಕೇಳಿದ್ದಾರೆ, A ಲಿಮಿಟೆಡ್ ಮತ್ತು B ಲಿಮಿಟೆಡ್ ಎರಡರಲ್ಲೂ ಅವರು ಲೆಡ್ಜರ್ ಅಕೌಂಟ್ ಕೇಳಿದ್ದಾರೆ. ಹಾಗಾಗಿ B ಲಿಮಿಟೆಡಲ್ಲಿ ಅಗೇನ್ ಇಲ್ಲೂ ರಿಯಲೈಸೇಷನ್ ಅಕೌಂಟ್, ಇದರಲ್ಲೂ ಅಷ್ಟೇ ಎಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಎಲ್ಲ ಬುಕ್ ವ್ಯಾಲ್ಯೂಸಲ್ಲಿ ಟ್ರಾನ್ಸ್ಫರ್ ಮಾಡಿ ನೋಡಿ. ಇಲ್ಲೂ ಅಷ್ಟೇ ನಾನು ಇಲ್ಲಿ ಬೇಕಾದ್ರೆ ನಿಮ್ಗೆ ಒಂದು ಟೈಮ್ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ D ಲಿಮಿಟೆಡಲ್ಲಿರೋ ಏನೆಲ್ಲ ಗುಡ್ ವಿಲ್ ನೋಡಿ 64,000, ದೆನ್ ಬಿಲ್ಡಿಂಗ್ 1,20,000, ಪ್ಲಾಂಟ್ 20,000, ದೆನ್ ಸ್ಟಾಕ್ 66,000, ಡೆಟಾರ್ಸ್ 80,000, ದೆನ್ ಕ್ಯಾಶ್ 44,000. ಅದೇ ಥರ ಕ್ರೆಡಿಟಾರ್ಸ್ ಬಂದು B ಲಿಮಿಟೆಡ್ದು 12,000. ಇದನ್ನೇ ನಾನು ಇಲ್ಲಿ ಬುಕ್ ವ್ಯಾಲ್ಯೂಸಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ. ಗುಡ್ ವಿಲ್ ಎಲ್ಲವನ್ನು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನಿತ್ತು 64,000 ಗುಡ್ ವಿಲ್ ಇದೆ. ದೆನ್ ಬಿಲ್ಡಿಂಗ್ 1,20,000 ಇದೆ, ಪ್ಲಾಂಟ್ 20,000 ಇದೆ, ಸ್ಟಾಕ್ ಅಕೌಂಟ್ 66,000 ಇದೆ, ಡೆಟಾರ್ಸ್ 80,000, ದೆನ್ ಕ್ಯಾಶ್ 44,000. ಸೊ ರಿಯಲೈಸೇಷನ್ ಅಕೌಂಟ್ ಮಾಡ್ಬೇಕಾದ್ರೆ ಓನ್ಲಿ ಬುಕ್ ವ್ಯಾಲ್ಯೂಸ್ ತೊಗೋಬೇಕು. ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ತೊಗೋಬೇಡಿ ಇದರಲ್ಲಿ. ದೆನ್ ಕ್ರೆಡಿಟಾರ್ಸ್ ಅಷ್ಟೇ 12,000 ಇತ್ತು. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಯಾವುದೇ ರೀತಿ ಅಸೆಟ್ ಸೇಲ್ ಮಾಡಿರೋದಾಗಲಿ ಅಥವಾ ಲಯಬಿಲಿಟಿ ಪೇ ಮಾಡಿರೋದಾಗಲಿ ಕೊಟ್ಟಿಲ್ಲ ಈ ಪ್ರಾಬ್ಲಮಲ್ಲಿ. ಹಾಗಾಗಿ ದೆನ್ ಪರ್ಚೇಸ್ ಕನ್ಸಿಡರೇಷನ್ಗೆ ಅಮೌಂಟ್ ಎಂಟ್ರಿ ತೋರಿಸಿ ABC ಲಿಮಿಟೆಡ್ ಅಕೌಂಟ್, ಪರ್ಚೇಸಿಂಗ್ ಕಂಪನಿ ಬಂದು ABC ಲಿಮಿಟೆಡ್ ಅಕೌಂಟು. ಹಾಗಾಗಿ ಅವರು B ಲಿಮಿಟೆಡ್ ಬಂದು ಪರ್ಚೇಸ್ ಕನ್ಸಿಡರೇಷನ್ 3,32,000 ಇದೆ, ಅದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ನೆಕ್ಸ್ಟು ನೋಡಿ ಇದಾದಮೇಲೆ ಇಲ್ಲೇನು ಮಾಡಿ ಅಕೌಂಟನ್ನು ನೋಡ್ಕೊಳ್ಳಿ, ಏನು ಕ್ಲೋಸ್ ಮಾಡಬೇಕಾದ್ರೆ ಅಗೈನ್ ಡೆಬಿಟ್ ಸೈಡ್ ಜಾಸ್ತಿ ಇದೆಯೋ ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯೋ ಅನ್ನೋದನ್ನು ಚೆಕ್ ಮಾಡಿ ಇದರಲ್ಲಿ. ಸೊ ಈ ಪ್ರಾಬ್ಲಮಲ್ಲೂ ಅಷ್ಟೇ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. ಇಷ್ಟನ್ನು ನೀವು ಇಲ್ಲೇನಿದೆ ಡೆಬಿಟ್ ಸೈಡಲ್ಲಿ ಇರೋದು, ಸೊ ಇಷ್ಟು ಟೋಟಲ್ ಮಾಡಿ ಈ 64,000, ದೆನ್
20,000, then 20,000, then 66,000, then 80,000 and 44,000 ಇಷ್ಟು ಆ್ಯಡ್ ಮಾಡಿಕೊಂಡ್ರೆ 3,94,000 ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಕ್ಯಾರಿ ಮಾಡಿದ್ದೀನಿ 3,94,000. ಸೊ ಇಷ್ಟನ್ನು ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಇರೋದನ್ನು ಲೆಸ್ ಮಾಡಿ, ಏನೋ 12,000 ಏನಿದೆ ಮತ್ತು 3,32,000 ಏನಿದೆ ಇಷ್ಟು ಲೆಸ್ ಮಾಡಿ, ಅಲ್ಲಿಗೆ ಬ್ಯಾಲೆನ್ಸ್ 50,000 ಬರುತ್ತೆ. ಸೊ ಈ ಬ್ಯಾಲೆನ್ಸ್ ಏನಿದೆ ಇದು ನಿಮ್ಮ ದಟ್ ಈಸ್ ಲಾಸ್ ಆಗುತ್ತೆ, ಏಕೆಂದರೆ ಇಲ್ಲಿ ಡೆಬಿಟ್ ಜಾಸ್ತಿ ಇದೆ, ನಿಮಗೆ ಕ್ರೆಡಿಟ್ ಕಡಿಮೆ ಇರೋದ್ರಿಂದ ಇದು ಲಾಸ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಅದನ್ನು ಇಲ್ಲಿ ಲಾಸ್ ಆರ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ನಾನು ಸಹ ಇಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಇಲ್ಲಿ ಇದನ್ನು. ಇಟ್ ಈಸ್ ಆಲ್ಸೋ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ದೆನ್ ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಇಲ್ಲಿ ಪರ್ಚೇಸಿಂಗ್ ಕಂಪನಿ ಬಂದು ಯಾವುದು ABC ಲಿಮಿಟೆಡ್ ಅಕೌಂಟ್. ಹಾಗಾಗಿ ಇಲ್ಲಿ ನೋಡಿ ರಿಯಲೈಸೇಷನ್ ಅಕೌಂಟ್ PC ಇಲ್ಲೇನಿತ್ತು ಅದನ್ನು ಟ್ರಾನ್ಸ್ಫರ್ ಮಾಡಿದೆ. ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಇದೆಯಲ್ಲ 3,32,000 ಇದೆಯಲ್ಲ, ಸೊ ಈ 3,32,000 ನಾನು ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು ಅದನ್ನು 3,32,000. ದೆನ್ ನೆಕ್ಸ್ಟು ಅವರು ಈಕ್ವಿಟಿ ಶೇರಲ್ಲಿ ಅದನ್ನು ಏನು ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ನಾನು ಎಂಟ್ರಿ ತೋರಿಸಿದ್ದೀನಿ ಅಷ್ಟೇ. ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್ 3,32,000, ಅಲ್ಲಿಗೆ ಟೋಟಲ್ ಮಾಡಿ 3,32,000 ದೆನ್ 3,32,000. ದೆನ್ ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಜಸ್ಟ್ ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ನೋಡಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ನಾವೇನು ಹೇಳ್ತೀವಿ, ಶೇರ್ ಕ್ಯಾಪಿಟಲ್ ಇರ್ಬೋದು, ರಿಸರ್ವ್ಸ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಅದಕ್ಕೆ ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಾದರೆ ಅದನ್ನು ಸಹ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲ ಅದಿಲ್ಲ. ಸೊ ಅದನ್ನು ಇಲ್ಲಿ ನಿಮ್ಮ ಲಯಬಿಲಿಟೀಸಲ್ಲಿ ಏನಿತ್ತು, ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸಲ್ಲಿ ಏನು ಕೊಟ್ಟಿದ್ರು ಶೇರ್ ಕ್ಯಾಪಿಟಲ್, ಅದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ. ಶೇರ್ ಕ್ಯಾಪಿಟಲ್ ಅಕೌಂಟ್ 3,50,000. B ಲಿಮಿಟೆಡ್ದು ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ಸೊ B ಲಿಮಿಟೆಡ್ದು 3,50,000 ಇದೆ. ಅದೇ ಥರ ರಿಸರ್ವ್ಸ್ ಬಂದು 24,000 ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು 8,000 ಇದೆ, ಅದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ನೆಕ್ಸ್ಟು ಡೆಬಿಟ್ ಸೈಡಲ್ಲಿ ಅವರು ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದಾರೆ, ಅದನ್ನು PC ಶೇರ್ ಹೋಲ್ಡರ್ಸ್ಗೆ ಪರ್ಚೇಸ್ ಕನ್ಸಿಡರೇಷನ್ನ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್ 3,32,000. ದೆನ್ ಇದು ರಿಯಲೈಸೇಷನ್ ಅಕೌಂಟ್ ಲಾಸ್. ಇದು ನೋಡಿ ಇಲ್ಲಿ ನಿಮ್ಮ ರಿಯಲೈಸೇಷನ್ ಅಕೌಂಟ್ ಅಂತೇಳಿ ನಿಮ್ಮ ಪ್ರಾಬ್ಲಮಲ್ಲಿ ಏನು ಇಲ್ಲಿ ಬಂದಿತ್ತಲ್ಲ ನೋಡಿ, ಈ 50,000. ಸೊ ಈ 50,000 ರಿಯಲೈಸೇಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ಇಲ್ಲಿ ರಿಯಲೈಸೇಷನ್ ಅಕೌಂಟ್ 50,000 ನಾನು ಇಲ್ಲಿ ಲಾಸನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಇಷ್ಟು ಟೋಟಲ್ ಮಾಡಿದ್ರೆ 3,82,000, ಇಲ್ಲೂ 3,82,000 ಬರುತ್ತೆ. ಹಾಗಾಗಿ ಅಕೌಂಟನ್ನು ಕ್ಲೋಸ್ ಮಾಡಿ. ಇಲ್ಲ ಅಂದರೆ ಅಗೈನ್ ಇಟ್ ಈಸ್ ಆಲ್ಸೋ ಟ್ರಾನ್ಸ್ಫರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಬಟ್ ಇಲ್ಲಿ ಎರಡೂ ಸಹ ಅಕೌಂಟು ಟ್ಯಾಲಿ ಆಗುತ್ತೆ. ದೆನ್ ಅದೇ ಥರ ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಕೌಂಟ್ ಅಂತ ಹೇಳಿ ಇನ್ನೊಂದು ಅಕೌಂಟನ್ನು ನಾನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಜಸ್ಟ್ ಇದರಲ್ಲಿ ಅವರು ಏನು ನಿಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಈಕ್ವಿಟಿ ಶೇರಲ್ಲಿ ಏನು ಕೊಟ್ಟಿದ್ರು PC-ಯನ್ನು ಡಿಸ್ಚಾರ್ಜ್ ಮಾಡಿದ್ರು 3,32,000 ಅಲ್ಲಿ ಡಿಸ್ಚಾರ್ಜ್ ಮಾಡಿದರೆ. ಸೊ ಅದನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ. ದೆನ್ ಇದು ಬ್ಯಾಲೆನ್ಸಿಂಗ್ ಫಿಗರ್, ಇದು ಇಟ್ ಈಸ್ ಟ್ರಾನ್ಸ್ಫರ್ ಟು ABC ಲಿಮಿಟೆಡ್ ಅಕೌಂಟ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ABC ಲಿಮಿಟೆಡ್ ಅಕೌಂಟ್ ಅಂತೇಳಿ 3,32,000 ತೊಗೊಂಡಿದ್ದೀನಿ. ಸೊ ಇನ್ ಬ್ರಾಕೆಟಲ್ಲಿ ಬೇಕಾದ್ರೆ ನೀವು ಇನ್ ಆಲ್ಸೋ ಟೇಕ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ತೊಗೋಬೋದು ನೀವು ಇಲ್ಲಿ. ದೆನ್ ನೆಕ್ಸ್ಟು ನೋಡಿ, ಇವಾಗ ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಿದ್ದಾಯಿತು. ಮೇಜರ್ ಆಗಿ ಇಷ್ಟು ಲೆಡ್ಜರ್ ಅಕೌಂಟ್ ಮಾಡಿದ್ದೀನಿ. ಇವನ್ ಕೆಲವು ಪ್ರಾಬ್ಲಮ್ಸಲ್ಲಿ ಬ್ಯಾಂಕ್ ಅಕೌಂಟನ್ನು ಸಹ ಲೆಡ್ಜರ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ದೆನ್ ಇನ್ ಅಡಿಷನ್ ಟು ದಟ್ ಪ್ರಿಫರೆನ್ಸ್ ಶೇರ್ ಈ ಪ್ರಾಬ್ಲಮಲ್ಲಿ ಇಲ್ಲ ಇದ್ದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಸಹ ನಾವು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ, ಲೆಡ್ಜರ್ ಅಕೌಂಟ್ಸ್ ಆಯಿತು. ನೆಕ್ಸ್ಟ್ ಈಗ ಓಪನಿಂಗ್ ಎಂಟ್ರೀಸ್. ಸೊ ಓಪನಿಂಗ್ ಜನರಲ್ ಎಂಟ್ರೀಸ್ ಆಫ್ ABC ಲಿಮಿಟೆಡ್. ಸೊ ನಿಮ್ಮ ಪ್ರಾಬ್ಲಮಲ್ಲೇ ಅವರು ಅದೇ ಕೇಳಿರೋದು, ಏನು ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ A ಲಿಮಿಟೆಡ್ ಆ್ಯಂಡ್ B ಲಿಮಿಟೆಡ್ ಆ್ಯಂಡ್ ಆಲ್ಸೋ ಓಪನಿಂಗ್ ಎಂಟ್ರೀಸ್ ಅಂತ ಕೇಳಿದ್ದಾರೆ. ABC ಲಿಮಿಟೆಡಲ್ಲಿ ಓಪನಿಂಗ್ ಜರ್ನಲ್ ಎಂಟ್ರೀಸನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ನೋಡಿ, ಓಪನಿಂಗ್ ಜನರಲ್ ಎಂಟ್ರೀಸಲ್ಲಿ ಇದನ್ನು ಅಷ್ಟೇ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಯಾವ್ಯಾವ ಜನರಲ್ ಎಂಟ್ರೀಸ್ ಬರುತ್ತೆ ಅಂತಲೂ ಸಹ. ಓಪನಿಂಗ್ ಜನರಲ್ ಎಂಟ್ರೀಸ್ ನಾನು ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಪಾರ್ಟ್ 5 ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಯಾವ್ಯಾವ ಓಪನಿಂಗ್ ಜನರಲ್ ಎಂಟ್ರೀಸ್ ಬರುತ್ತೆ ಅಂತೇಳಿ. ಅದನ್ನೊಂದ್ಸತಿ ರೆಫರ್ ಮಾಡಿ, ನಿಮ್ಗಿನ್ನ ಈಸಿ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಜನರಲ್ ಎಂಟ್ರಿ ಬಂದು
Business purchase account debt are to liquidator of A Limited and liquidator of B Limited. ನೋಡಿ ಫಸ್ಟ್ ಜನರಲ್ ಎಂಟ್ರಿ ಯಾವುದಕ್ಕೆ ಪಾಸ್ ಮಾಡ್ತೀರಾ, ಬಿಸಿನೆಸ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಇರೋದಕ್ಕೆ ಎಂಟ್ರಿನ ಪಾಸ್ ಮಾಡಿ. ಸೊ ಇಲ್ಲಿ ಬಿಸಿನೆಸ್ ಪರ್ಚೇಸ್ ಅಕೌಂಟ್ ಡೆಟ್ ಆರ್ ಟೋಟಲ್ ತೊಗೊಂಡಿದ್ದೀನಿ ನಾನಿಲ್ಲಿ 7,38,700. ನೋಡಿ ಇಲ್ಲಿ ಎ ಕಂಪನಿ ಲಿಕ್ವಿಡೇಟ್ ಆಗ್ತಿದೆ, ಅದ್ರ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿತ್ತು, 4,06,700 ಇತ್ತು. ದೆನ್ ಲಿಕ್ವಿಡೇಟರ್ ಆಫ್ ಬಿ ಲಿಮಿಟೆಡ್ ಲಿಕ್ವಿಡೇಷನ್ ಆಗಿದೆ, ಅದ್ರ ಪರ್ಚೇಸ್ ಕನ್ಸಿಡರೇಷನ್ 3,32,000 ಇತ್ತು. ಸೊ ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ, ಇದಿಷ್ಟು ಟೋಟಲ್ ಮಾಡಿ 7,38,700 ಡೆಬಿಟ್ ಸೈಡಲ್ಲಿ ತಗೊಳ್ಳಿ. ಅಂದರೆ ಇಲ್ಲಿ ಏನು ಕಂಪನಿ ಲಿಕ್ವಿಡೇಟ್ ಆಗಿರೋದ್ರಿಂದ ಈ ಅಮೌಂಟನ್ನು ಪರ್ಚೇಸ್ ಕನ್ಸಿಡರೇಷನನ್ನು ನಾವು ಲಿಕ್ವಿಡೇಟರ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಹಾಗಾಗಿ ಜನರಲ್ ಎಂಟ್ರಿ ನಿಮಗೆ ಫಸ್ಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟ್ ಆರ್ ಟು ಕ್ರೆಡಿಟ್ ಬಂದು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ದೆನ್ ಲಿಕ್ವಿಡೇಟರ್ ಆಫ್ ಬಿ ಲಿಮಿಟೆಡ್ ಅಂತ ಹೇಳಿ ಎಂಟ್ರಿ ಬರುತ್ತೆ. ಸೊ ನರೇಷನ್ ಬಂದು ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, ಫಸ್ಟ್ ಡ್ಯೂ ಇದೆ ಅಂತ ಹೇಳಿ ಜನರಲ್ ಎಂಟ್ರಿನಲ್ಲಿ ಫಸ್ಟ್ ಎಂಟ್ರಿಯನ್ನು ಕೊಡ್ತೀವಿ ನಾವು. ದ ನೆಕ್ಸ್ಟ್ ಎಂಟ್ರಿ ಬಂದೇನು, ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಟೇಕನ್ ಓವರ್ ಆಗಿದ್ದಕ್ಕೆ ನೆಕ್ಸ್ಟ್ ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ. ಅದು ಬಂದು ಫಸ್ಟ್ ಗುಡ್ ವಿಲ್ ಅಕೌಂಟ್. ನೋಡಿ ಇಲ್ಲಿ ಯಾವ್ದು ತಗೋಬೇಕು, ನೀವು ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನು ಗುಡ್ ವಿಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಸೊ ಅದನ್ನು ತೊಗೊತೀವಿ. ಬಟ್ ಎರಡರದ್ದು ಸೇರಿಸಿ ತೊಗೊಳ್ಳಿ. ನೋಡಿ ನಾನು ನೆಕ್ಸ್ಟ್ ಬಿಗಿನಿಂಗಲ್ಲೇ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಲ್ಲ, ಸೊ ನೆಟ್ ಅಸೆಟ್ ಮೆಥಡಲ್ಲಿ ಏನೆಲ್ಲ ರಿವೈಸ್ಡ್ ವ್ಯಾಲ್ಯೂ ಇತ್ತು ಅದನ್ನು ತೊಗೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬುಕ್ ವ್ಯಾಲ್ಯೂಸನ್ನು ತೊಗೋಬಾರ್ದು. ಬುಕ್ ವ್ಯಾಲ್ಯೂಸ್ ಏನಿದ್ರು ರಿಯಲೈಸೇಷನ್ ಅಕೌಂಟಲ್ಲಿ ತೊಗೊತೀವಿ. ಬಟ್ ಇಲ್ಲಿ ನಿಮ್ಮಲ್ಲಿ ಏನು ಅಡ್ಜಸ್ಟ್ಮೆಂಟಲ್ಲಿ ಅವರೇನೆಲ್ಲ ನಮಗೆ ಡಿಪ್ರಿಷಿಯೇಷನ್ ಕೊಟ್ಟಿದ್ರು ಅಥವಾ ಏನೆಲ್ಲ ಅಗ್ರೀಡ್ ವ್ಯಾಲ್ಯೂ ಇತ್ತು ಅದನ್ನು ಇಬ್ಬರದು ಸೇರಿಸಿ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ. ಜಸ್ಟ್ ಏನು ಅಂದರೆ ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಅದನ್ನ ನೋಡ್ಕೊಳ್ಳಿ, ಅದು ನೋಡಿಕೊಂಡು ಎ ಲಿಮಿಟೆಡ್ ಬಿ ಲಿಮಿಟೆಡನ್ನು ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ ಅಷ್ಟೇ. ನೋಡಿ ಇಲ್ಲಿ 93,000 ಎ ಲಿಮಿಟೆಡ್ ಇದೆ, ಬಿ ಲಿಮಿಟೆಡ್ 30,000 ಇದೆ, ಅದು ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ. ಅಲ್ಲಿ ಎರಡು ಆ್ಯಡ್ ಮಾಡ್ಕೊಳ್ಳಿ, 1,23,000 ಆಯಿತು. ದೆನ್ ಅದೇ ಥರ ಬಿಲ್ಡಿಂಗ್ ಅಕೌಂಟ್, ಇದು ಅಷ್ಟೇ, ಅದನ್ನು ನಿಮ್ಗೇನು ಅಡ್ಜಸ್ಟ್ಮೆಂಟಲ್ಲಿ 10% ಡಿಪ್ರಿಷಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಡಿಪ್ರಿಷಿಯೇಟ್ ಮಾಡಿದ್ಮೇಲೆ 90,000 ಇದೆ, 1,08,000 ಇದೆ. ಸೊ ಎರಡು ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ 1,98,000 ಆಯಿತು. ದೆನ್ ಪ್ಲಾಂಟ್ ಅಕೌಂಟ್, ಸೊ ಪ್ಲಾಂಟ್ ಅವ್ರೇನು ಡಿಪ್ರಿಷಿಯೇಟ್ ಮಾಡಿಲ್ಲ, ಬಟ್ ಬುಕ್ ವ್ಯಾಲ್ಯೂನಲ್ಲಿ ಕ್ಯಾರಿ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಬುಕ್ ವ್ಯಾಲ್ಯೂ ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಹಾಗೆ ಕ್ಯಾರಿ ಮಾಡ್ತೀವಿ, ಅದೇ ಬುಕ್ ವ್ಯಾಲ್ಯೂ ಆಗುತ್ತೆ. ಸೊ 82,000 ದೆನ್ 20,000 ಇದೆ, ಸೊ ಎರಡು ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ 1,02,000 ಬರುತ್ತೆ. ದೆನ್ ಅದೇ ಥರ ಸ್ಟಾಕ್ ಅಕೌಂಟ್, ಇದನ್ನು ಅಷ್ಟೇ ನಿಮ್ಮ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 84,000 ಇದೆ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ, 84,000 66,000. ಸೊ ಅದೆರಡು ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ 1,50,000. ದೆನ್ ನೆಕ್ಸ್ಟ್ ಡೆಟಾಸ್ ಅಕೌಂಟಲ್ಲಿ 5% RBD ಕೊಟ್ಟಿದ್ದಾರೆ, ಅದನ್ನು ಲೆಸ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಬರುತ್ತೆ, ಆ ಅಮೌಂಟನ್ನು 43,700 ಎ ಲಿಮಿಟೆಡ್ ಇದೆ, ಬಿ ಲಿಮಿಟೆಡ್ 76,000 ಇದೆ. ಸೊ ಎರಡು ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ 1,19,700 ಆಯಿತು. ದೆನ್ ಅದೇ ಥರ ಕ್ಯಾಶ್, ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿ 24,000, ದೆನ್ ಎ ಲಿಮಿಟೆಡ್ 24,000 ಇದೆ, ಬಿ ಲಿಮಿಟೆಡ್ 44,000 ಇದೆ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನಿತ್ತು ಆ ವ್ಯಾಲ್ಯೂನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೆ 68,000 ಆಯಿತು. ದೆನ್ ಇದಿಷ್ಟು ಅಸೆಟ್ ಆಯಿತು. ದೆನ್ ಕ್ರೆಡಿಟ್ಸ್ ಯಾವುದಿದೆ ನೋಡಿ, ಕ್ರೆಡಿಟರ್ಸ್ ಅಕೌಂಟ್ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ 10,000 ದೆನ್ 12,000 ಇದೆ, ಅವೆರಡು ಆ್ಯಡ್ ಮಾಡ್ಕೊಳ್ಳಿ, ದಟ್ ಈಸ್ ಕ್ರೆಡಿಟ್ 22,000 ಆಯಿತು. ದೆನ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ಇಲ್ಲಿ ಏನಿತ್ತು, ಇಲ್ಲಿ 7,38,700, ಇದನ್ನು ಅಷ್ಟೇ ಎರಡು ಟೋಟಲ್ ಮಾಡ್ಕೊತೀವಿ. ಎ ಲಿಮಿಟೆಡ್ 4,06,700 ಇದೆ ಪರ್ಚೇಸ್ ಕನ್ಸಿಡರೇಷನ್, ಬಿ ಲಿಮಿಟೆಡ್ 3,32,000 ಇದೆ. ಸೊ ಎರಡು ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ 7,38,700 ಆಗುತ್ತೆ. ಸೊ ಅವೆರಡು ಟೋಟಲನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಇಷ್ಟು ಸಹ ಟೋಟಲನ್ನು ಮಾಡಿದಾಗ ಇಲ್ಲೇನಿದೆ ನಿಮ್ಮ ಅಸೆಟ್ಸ್ ಏನಿದೆ, ಎಲ್ಲ ಅಸೆಟ್ಸನ್ನು ನೀವು ಟೋಟಲ್ ಮಾಡಿದ್ರೆ 7,60,700 ಬರುತ್ತೆ. ಸೊ ಇಲ್ಲೂ ಅಷ್ಟೇ ಕ್ರೆಡಿಟ್ ಸೈಡ್ ಏನಿದೆ 22,000 ಮತ್ತು 7,38,700 ಇಷ್ಟು ಟೋಟಲ್ ಮಾಡಿದ್ರೆ 7,60,700 ಬರುತ್ತೆ. ಅಂದರೆ ಇಷ್ಟು ಎರಡು ಟ್ಯಾಲಿ ಆಯಿತು. ಇನ್ನೇನಾದರೂ ಬ್ಯಾಲೆನ್ಸ್ ಏನಾದರೂ ಉಳ್ಕೊಂಡಿದ್ರೆ ಮಾತ್ರ ನಾವು ಅದನ್ನು
ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದಿದ್ರೆ ಇಲ್ಲಿ ನಾವು ಡೆಬಿಟ್ ಸೈಡಲ್ಲಿ ಗುಡ್ವಿಲ್ ಅಂತ ತೊಗೊತಾ ಇದ್ವಿ. ಸೊ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಆಗಿದ್ರೆ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ ಈ ಪ್ರಾಬ್ಲಮಲ್ಲಿ ಅದು ಬಂದಿಲ್ಲ, ಎರಡೂ ಟ್ಯಾಲಿ ಆಗುತ್ತೆ, ಅಸೆಟ್ಸು ಲಯಬಿಲಿಟೀಸು. ಹಾಗಾಗಿ ಎರಡೂ ಅಗ್ರೀಡ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಅಗ್ರೀಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಅದನ್ನು ಇಬ್ರದ್ದು ಸಹ ಆ್ಯಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅಸೆಟ್ಸು ಮತ್ತು ಲಯಬಿಲಿಟೀಸ್ ಮತ್ತು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ದೆನ್ ನರೇಷನ್ ಬಂದು ಎಬೋವ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ನೋಡಿ ಆಸ್ ನರೇಷನ್ ಜಸ್ಟ್ ಅಸೆಟ್ಸು ಮತ್ತು ಲಯಬಿಲಿಟೀಸು ಟೇಕನ್ ಓವರ್ ಆಗಿದೆ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ನೋಡಿ ಫಸ್ಟ್ ಎಂಟ್ರಿನಲ್ಲಿ ಏನು ಹೇಳಿದ್ವಿ, ಡ್ಯೂ ಇದೆ ಅಂತ ಹೇಳಿದ್ವಿ. ಸೊ ಲಾಸ್ಟ್ ಎಂಟ್ರಿನಲ್ಲಿ ಏನು ಹೇಳ್ತೀವಿ, ಅದನ್ನು ಪೇ ಮಾಡಿದ್ದೀವಿ ಅಂತ ಹೇಳ್ತೀವಿ. ಇಲ್ಲಿ ಬೇರೆದೇನು ಬರೋದಿಲ್ಲ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡಿಲ್ಲ ಅಥವಾ ಯಾವುದೇ ಅಸೆಟ್ಸ್ ಟೇಕನ್ ಓವರ್ ಅದು ಇದೇನು ಅಸೆಟ್ಸ್ ಟೇಕನ್ ಓವರ್ ಅಲ್ಲ, ಅಸೆಟ್ಸ್ ಡಿಸ್ಚಾರ್ಜ್ ಮಾಡಿರೋದು ಅದನ್ನೇನು ಬಂದಿಲ್ಲ ಈ ಪ್ರಾಬ್ಲಮಲ್ಲಿ, ಹಾಗಾಗಿ ಅದನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ನೋಡಿ ಇಲ್ಲಿ ಎಷ್ಟಿತ್ತು, ಇದು ಈ ಎಂಟ್ರಿನೇ ನಾನು ಇಲ್ಲಿ ತೊಗೊಂಡಿರೋದು 4,06,700 ಏನಿದೆ, 4,06,700. ದೆನ್ ಲಿಕ್ವಿಡೇಟರ್ ಆಫ್ ಬಿ ಲಿಮಿಟೆಡ್ ಅಕೌಂಟ್ 3,32,000. ಸೊ 3,32,000 ಇಲ್ಲಿ ತೊಗೊಂಡೆ ನಾನು, ಇದನ್ನು ಇಷ್ಟು ಡೆಬಿಟ್ ಮಾಡಿದೆ. ದೆನ್ ಅವ್ರನ್ನ ಯಾವ ರೀತಿ ಪರ್ಚೇಸ್ ಕನ್ಸಿಡರೇಷನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಬಿಗಿನಿಂಗಲ್ಲೇ ಇದೆ ನೋಡಿ, ನಿಮ್ಮ ಪ್ರಾಬ್ಲಮ್ ನೋಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮಲ್ಲಿ ಅವ್ರು ಹೇಳ್ತಾರೆ ಎಲ್ಲವನ್ನು ಅವರು ನಿಮ್ಮ ಅಡ್ಜಸ್ಟ್ಮೆಂಟ್ ಡಿನಲ್ಲಿ ಹೇಳ್ತಾರೆ, ದ ಎಂಟೈರ್ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಡಿಸ್ಚಾರ್ಜ್ಡ್ ಬೈ ದಿ ಅಲಾಟ್ಮೆಂಟ್ ಆಫ್ ಈಕ್ವಿಟಿ ಶೇರ್ ಇನ್ ABC ಲಿಮಿಟೆಡ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಈಕ್ವಿಟಿ ಶೇರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ಇವೆರಡೂ ಅಗೈನ್, ಸೊ ಇವೆರಡೂ ಟೋಟಲ್ ಮಾಡಿಕೊಂಡು 7,38,700 ನಾನಿಲ್ಲಿ ಸೊ ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಡ್ಯೂ ಎಂಟ್ರಿ, ಇಲ್ಲಿ ಸೆಟ್ಲ್ಮೆಂಟ್ ಎಂಟ್ರಿ. ಅವ್ರಿಗೆ ಏನು ನೀವು PC-ಯನ್ನು ಯಾವ ರೀತಿ ಈಕ್ವಿಟಿ ಶೇರನ್ನು ಕೊಡೋದ್ರ ಮುಖಾಂತರ ಅವಾಗ ಡಿಸ್ಚಾರ್ಜ್ ಮಾಡಿದ್ದೀವಿ, ಸೊ ಆ ಎಂಟ್ರಿನ ನಾನು ಇಲ್ಲಿ ತೊಗೊಂಡೆ. ಹಾಗಾಗಿ ನರೇಷನ್ ಬಂದು ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಫಸ್ಟ್ ಎಂಟ್ರಿನಲ್ಲಿ ಡ್ಯೂ ಹೇಳ್ತೀವಿ, ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಲಾಸ್ಟ್ ಎಂಟ್ರಿನಲ್ಲಿ ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಎರಡರದನ್ನು ಸಹ ತಗೊಳ್ಳಿ, ಎ ಲಿಮಿಟೆಡ್ ದೆನ್ ಬಿ ಲಿಮಿಟೆಡ್, ಅವೆರಡನ್ನೂ ಆ್ಯಡ್ ಮಾಡಿಕೊಂಡು ಅವ್ರು ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 7,38,700. ಇಷ್ಟು ಈ ಒಂದು ಏನು ಪ್ರಾಬ್ಲಮ್ ಇದಕ್ಕೆ ಸೊಲ್ಯೂಷನ್ನು. ಅವ್ರು ಲೆಡ್ಜರ್ ಅಕೌಂಟ್ಸ್ ಕೇಳಿದ್ರು, ಸೊ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಿದೆ. ಮತ್ತು ಎರಡೂ ಬುಕ್ಸಲ್ಲಿ ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ದೆನ್ ಓಪನಿಂಗ್ ಜರ್ನಲ್ ಎಂಟ್ರೀಸನ್ನು ಸಹ ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ನೋಡಿ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ ಕೇಳಿ, ಅಥವಾ ನನಗೆ ನಿಮ್ಮ ವಾಟ್ಸಪ್ಪಲ್ಲಾದರೂ ನನಗೆ ಮೆಸೇಜ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನೆಕ್ಸ್ಟ್ ಮಾಡೋ ನಾನು ವೀಡಿಯೋಸನ್ನು ನೀವು ಈಸಿಯಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈಸಿಯಾಗಿ ನೀವು ಅದನ್ನು ನೋಡ್ಬೋದು. ಓಕೆ, ಥ್ಯಾಂಕ್ ಯು.